ಮಾತ್ರ ಯಾವುದೇ ಪ್ರಸಂಗದಲ್ಲಿ ಇಲ್ಲಿಯ ಈ ಗೆಳೆಯರನ್ನು ಕುದುರಿಸಬೇಕು ಅಂತ ಅದಕ್ಕೆ ಎರಡು ಕಡೆ ಲಾಭ ಅದ. ಪಾಕಿಸ್ತಾನಕ್ಕೆ ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಅಮೆರಿಕ. ಈ ಒಪ್ಪಂದ ಒಪ್ಪಿಸಿದ್ರೆ ವಿಶೇಷವಾಗಿ ಚೈನಾ ಮತ್ತು ಅಮೆರಿಕೆಯ ಒಂದು ಕೃಪಾ ಕಟಾಕ್ಷ ತಮ್ಮ ಮೇಲೆ ಇರ್ತದೆ ಸದಾ. ಯಾಕಂದರೆ ಪಾಕಿಸ್ತಾನಕ್ಕೆ ಭಯ ಇರುವ ಭಾರತದ ಬದಲಾಗಿ ಆ ಭಾರತವನ್ನು ಹೆದರಿಸಬೇಕಾಗಿತ್ತಪ್ಪ ಅಂತಂದ್ರೆ ಈ ಎರಡು ಚೈನಾ ಮತ್ತು ಅಮೆರಿಕೆಯ ಒಂದು ಶಕ್ತಿಯನ್ನು ತೋರಿಸ್ತಾ ಬದುಕುವಂಥ ಒಂದು ವಿಚಾರ ಮಾಡ್ತಾ ಇದೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋ ಗೊತ್ತಿಲ್ಲ. ಬಟ್ ಅಮೆರಿಕಾಗೆ ಮಾತ್ರ ಅಮೆರಿಕ ಅದರಲ್ಲೂ ಮುಖ್ಯವಾಗಿ ಅದರ ಮುಖ್ಯ ಸೈನಿಕ ಏನಪ್ಪ ಅಂತಂದ್ರೆ ಮುನೀರ್, ಅಸೀಮ್ ಮುನೀರ್ ಮೇಲೆ ಟ್ರಂಪ್ ಅವ್ರಿಗೆ ಎಲ್ಲೆಲ್ಲದ ಒಂದು ವಿಶ್ವಾಸ, ಪ್ರೀತಿ. ಅವ್ರ ನಡುಕ ಈಗ ಒಂದು ಏಜೆಂಟಾಗಿ ಅಮೆರಿಕ ಮತ್ತು ಇರಾನ್ ಮಧ್ಯದಲ್ಲಿ ಮಾತುಕತೆ ಮಾಡ್ತಾ ಇದ್ದಾರೆ, ಜೊತೆಗೆ ಚೈನಾ ಜೊತೆಗೂ. ಯಾಕಂದರೆ ಚೈನಾ, ಅಮೇರಿಕಾ ಇವೆರಡರ ಜೊತೆಗೇನು ಮತ್ತು ಇರಾನ್ ಜೊತೆಗೇನು ಒಳ್ಳೆಯ ಸಂಬಂಧ ಪಾಕಿಸ್ತಾನದಿರೋದ್ರಿಂದ ಇವತ್ತು ಈ ಟ್ರಂಪರ ದೂತ ಹಾಗೆ ಈ ಮುನೀರ್ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಮುನೀರ್ ಕೇವಲ ಅಮೆರಿಕದಷ್ಟಲ್ಲ, ಚೈನಾ ಮತ್ತು ಇರಾನ್ ಸಹಿತ ಮಾತುಗಳನ್ನು ಒಪ್ಪಿಸುವಂಥ ಒಬ್ಬ ಮೆಸೆಂಜರ್ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ವೇಳೆ ಒಪ್ಪಂದ ಆಯ್ತು ಅಂದರೆ ನಿಜವಾಗಿಯೂ ಪಾಕಿಸ್ತಾನ ಗೆದ್ದಂಗೆ ಇದೆ. ಯಾಕಂದ್ರೆ ಪಾಕಿಸ್ತಾನ ಭಾಳ ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದ ಈ